ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಒಂದು ಫಾಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಆ ಫಾಲ್ಸ್ ಯಾವುದು, ಎಲ್ಲಿದೆ ಅಂತ ಹೇಳಿ ನಿಮಗೆ ಫುಲ್ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇತ್ತೀಚೆಗೆ ಮಲೆನಾಡಿನ ಬೆಡಗು ಜೋಗ ಜಲಪಾತ ವೀಕ್ಷಣೆಗೆ KSRTC ಬೆಂಗಳೂರು ಮತ್ತು ಹುಬ್ಬಳ್ಳಿಯಿಂದ ವಿಶೇಷ ಸಾರಿಗೆ ವ್ಯವಸ್ಥೆಯ ಪ್ಯಾಕೇಜ್ ಘೋಷಣೆ ಮಾಡಿತ್ತು. ಈಗಂತೂ ಜೋಗ ಜಲಪಾತ ವೀಕ್ಷಣೆಗೆ ತೆರಳುವವರಿಗೆ ಇದೊಂದು ಬೋನಸ್ ದೊರೆತಂತಾಗಿದೆ. ಹೌದು, ಜೋಗ ಜಲಪಾತದ ಜೊತೆಗೆ ನೀವು ಅದೇ ಸ್ಥಳದಲ್ಲಿ ಇನ್ನೊಂದು ಜಲಪಾತವನ್ನು ಕಣ್ತುಂಬಿಕೊಳ್ಳಬಹುದು. ಜೋಗ ಜಲಪಾತ ಮಳೆ ಮತ್ತು ಮೋಡಗಳ ನಡುವೆ ಕಣ್ಣಾಮುಚ್ಚಾಲೆ ಆಟ ಮುಂದುವರಿಯುತ್ತಿದೆ. ಜೋಗ ಜಲಪಾತದ ರಾಜ ರಾಣಿ ರೋರರ್ ರಾಕೆಟ್ 4 ಜಲಧಾರಿಗಳು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ಈ ವೇಳೆ ಜೋಗದ ಜೊತೆಗೆ ಇನ್ನೊಂದು ಜಲಪಾತದ ವೀಕ್ಷಣೆಗೆ ಅವಕಾಶ ಪ್ರವಾಸಿಗರನ್ನು ಕಾಯುತ್ತಿದೆ. ಭರ್ಜರಿ ಮಳೆಯಿಂದ ಜೋಗಗುಂಡಿಯ ಬಳಿಯೇ ಇರುವ ಮಾವಿನಗುಂಡಿ ಜಲಪಾತದಲ್ಲಿ ನೀರಿನ ಹರಿವು ಆರಂಭವಾಗಿದೆ. ಜೋಗ ಜಲಪಾತದ ಕವಲುಗಳ ಜೊತೆ ಮಾವಿನಗುಂಡಿ ಜಲಪಾತವು ಮಳೆಯಿಂದ ಕಳೆಗಟ್ಟಿದೆ. ಮಾವಿನಗುಂಡಿಯಲ್ಲಿ ಹಾಲ್ನೊರೆಯಂತೆ ನೀರು ಧುಮುಕುವುದನ್ನು ನೋಡಲೆರಡು ಕಣ್ಣು ಸಾಲದು ಎಂಬಂತಹ ವಾತಾವರಣ ನಿರ್ಮಾಣವಾಗಿದೆ. ಮಳೆ ಹೆಚ್ಚಾದಾಗ ಜೋಗದ ರಾಜ ಜಲಧಾರೆಗಿಂತ ವೈಭವವಾಗಿ ಮಾವಿನಗುಂಡಿ ಜಲಪಾತ ಧುಮುಕಿದ್ದುಂಟು. ಮೇಲ್ನೋಟಕ್ಕೆ ಮಾವಿನಗುಂಡಿ ಜಲಪಾತ ಜೋಗಕ್ಕಿಂತ ಹೆಚ್ಚು ಎತ್ತರ ಹೊಂದಿದೆ ಎಂದು ಅನಿಸುತ್ತದೆ. ಆಸಕ್ತರು, ಸಂಬಂಧಪಟ್ಟವರು ಮಾವಿನಗುಂಡಿ ಜಲಪಾತದ ಎತ್ತರವನ್ನು ಅಳೆದಲ್ಲಿ ಇದು ನಿಖರವಾಗಬಲ್ಲದು ಎನ್ನುತ್ತಾರೆ. ಈ ಭಾಗದ ಪ್ರವಾಸೋದ್ಯಮ ಆಸಕ್ತರಾದ ಅಶೋಕ್ ಹೆಗ್ಡೆ, ಮಾವಿನಗುಂಡಿ ಜೋಗದ ಪಕ್ಕದಲ್ಲಿನೇ ಮಾವಿನಗುಂಡಿ ಜಲಪಾತ ಹೊರತುಪಡಿಸಿ ಮಾವಿನಗುಂಡಿ ಸಿದ್ದಾಪುರ ಹೆದ್ದಾರಿಯ ಪಕ್ಕದಲ್ಲಿ ಇನ್ನೊಂದು ಮಾವಿನಗುಂಡಿ ಜಲಪಾತವಿದೆ. ರಸ್ತೆಯ ಬದಿಯ ಈ ಜಲಪಾತವು ಸುಮಾರು 30 ಅಡಿ ಎತ್ತರದಿಂದ ರಭಸವಾಗಿ ನೊರೆಯಾಗಿ ಧುಮುಕುತ್ತದೆ. ಇದು ಸಹ ಪ್ರಯಾಣಿಕರ ಮತ್ತು ಪ್ರವಾಸಿಗರ ಆಕರ್ಷಣೆಗೆ ಈ ಮಳೆಗಾಲದಲ್ಲಿ ವ್ಯಾಪ್ತವಾಗುತ್ತಿದೆ.